ಇದೊಂಥರ ಲಾಂಗ್ ಟರ್ಮ್ ಟೀಮ್ ವರ್ಕ್ ಇದ್ದಂಗೆ. ನೀವಿಬ್ರು ಎಫರ್ಟ್ಸ್ ಹಾಕ್ಲೇಬೇಕು ಇದರಲ್ಲಿ ಲವ್ ಮ್ಯಾರೇಜು ನಾವು ಮುಂಚೆನೇ ಅರ್ಥ ಮಾಡ್ಕೊಂಡಿದ್ವಿ, ಅರೇಂಜ್ ಮ್ಯಾರೇಜು ಕಷ್ಟ ಆಗತ್ತೆ. ಇಲ್ಲ ಬ್ರೋ, ಟೈಮ್ ಏರುಪೇರ್ ಆದ್ರೂ ಕೂಡ ಮೈಂಡ್ ಸೆಟ್ ಮ್ಯಾಟರ್ ಆಗುತ್ತೆ. ನೀವು ಅರೇಂಜ್ ಮ್ಯಾರೇಜ್ ಆಗಿ ಲವ್ ಮ್ಯಾರೇಜ್ ಆಗಿ, ಮ್ಯಾರೇಜ್ ಅಂದ್ರೆ ಮ್ಯಾರೇಜ್ ಆಯ್ತಾ, ಅಂಟಿಲ್ ಅನ್ಲೆಸ್ ಯು ಬೋತ್ ಆರ್ ಲಿವಿಂಗ್ ಇನ್ ಎ ಸಿಂಗಲ್ ರೂಫ್ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ ಸ್ಟೋರಿ. ಅಂದ್ರೆ ಈಗ ನೀವು ಒಂದು ಮನೇಲಿ ಇದ್ದೀರಾ, ವಾಸ ಮಾಡ್ತಿದ್ದೀರಾ ಅಂದ್ರೆ ಅವಾಗ ಅರ್ಥ ಆಗತ್ತೆ ಅವ್ರ ಹಾವಭಾವ, ಅವ್ರು ಯಾವ್ದಕ್ಕೆ ಏನಂತಾರಲ್ಲ ಟ್ರಿಗರ್ ಆಗ್ತಾರೆ, ಯಾವ್ದಕ್ಕೆ ಅವರು ತುಂಬಾ ಇಷ್ಟಪಡ್ತಾರೆ, ಅಂದ್ರೆ ಅವ್ರ ಸ್ಟ್ರೆಂತ್ ವೀಕ್ನೆಸ್ಸು. ನೀವು ಎಷ್ಟೇ ಮಾಡಿ, ಲಾಂಗ್ ಡಿಸ್ಟೆನ್ಸೇ ಮಾಡಿ ಅಥವಾ ರೆಗ್ಯುಲರ್ ಮೀಟಪ್ಪೇ ಮಾಡಿ ಆಯ್ತಾ, ಅಂಟಿಲ್ ಅನ್ಲೆಸ್ ನೀವು ಸಂಸಾರ ಮಾಡಕ್ ಶುರು ಮಾಡ್ತೀರಲ್ಲ ಅವಾಗ ಗೊತ್ತಾಗತ್ತೆ ಲವ್ ಮ್ಯಾರೇಜ್ ಹಣೆ ಬರ, ಅರೇಂಜ್ ಮ್ಯಾರೇಜ್ ಹಣೆ ಬರ. ಅಂದ್ರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಲವ್ ಅರೇಂಜ್ ಅಂತ ಬರಲ್ಲ, ಇಲ್ಲಿ ಬರೋದು ಮ್ಯಾರೇಜ್. ಮ್ಯಾರೇಜ್ ಅಂದ್ರೆ ಲೈಫ್ ಟೈಮ್ ಕಮಿಟ್ಮೆಂಟ್. ಹಂಗೆ ಲೈಫ್ ಟೈಮ್ ಕಮಿಟ್ಮೆಂಟ್ ಅಂದ್ರೆ ಏರುಪೇರುಗಳು ಇದ್ದೇ ಇರುತ್ತೆ. ಯಾವ ಜೋಡಿದು ಲೈಫು ಪರ್ಫೆಕ್ಟ್ ಇರಲ್ಲ. ನೀವೆಂತ ಸೆಲೆಬ್ರಿಟಿ ತಗೊಳ್ಳಿ, ಅವರಲ್ಲೂ ಸಣ್ಣ ಸಣ್ಣ ಮನಸ್ತಾಪ ಇರುತ್ತೆ. ಅದಿದ್ರೇ ಜೀವನ, ಅದಿದ್ದೇ ಇರುತ್ತೆ ಆಯ್ತಾ. ಆ ಥರ ಇದ್ದಾಗ ನೀವು ಡಿಸೈಡ್ ಮಾಡಬೇಕು ಯಾರು ಪಾರ್ಟ್ನರ್ಸ್ ಹೆಂಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹೌ ಟು ಫಿಲ್ ದ ಗ್ಯಾಪ್, ಹೌ ಟು ಕಮ್ಯುನಿಕೇಟ್, ಹೌ ಟು ಮೇಕ್ ಇಟ್ ಬೆಟರ್, ಇಂಡಿವಿಜುವಲ್ ಮೈಂಡ್ ಸೆಟ್. ಸೊ ನೀವಿಬ್ರು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇರೆಸ್ಪೆಕ್ಟಿವ್ ಆಫ್ ಲವ್ ಅರೇಂಜ್ ಮ್ಯಾರೇಜ್ ಇಟ್ ವಿಲ್ ಬಿ ಎ ಸಕ್ಸಸ್ಫುಲ್ ಒನ್.